ನಮಸ್ಕಾರ ಸ್ನೇಹಿತರೆ, ನಾವು ಎಲ್ಲರೂ ಯುಗಾದಿಯನ್ನು ಹರ್ಷೋಲ್ಲಾಸದಿಂದ ಆಚರಿಸುತ್ತೇವೆ. ಯುಗಾದಿ ಹೊಸ ವರ್ಷದ ಆರಂಭ, ಹೊಸ ಆಶಾವಾದ, ಹೊಸ ನಿರೀಕ್ಷೆಗಳೊಂದಿಗೆ ನಮ್ಮ ಜೀವನವನ್ನು ಮುನ್ನಡೆಸಲು ಪ್ರೇರೇಪಿಸುತ್ತದೆ. ಈ ಸಂದರ್ಭದಲ್ಲಿ ನಮ್ಮ ರಾಶಿಚಕ್ರದ ಪ್ರಕಾರ ಭವಿಷ್ಯವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಇಂದು 2025ನೇ ವರ್ಷದ ಮೀನ ರಾಶಿಯ ಭವಿಷ್ಯದ ಬಗ್ಗೆ ವಿವರವಾಗಿ ತಿಳಿಯೋಣ. ಮೀನ ರಾಶಿ ಪೈಸಿಸ್. ಮೀನ ರಾಶಿಯವರು ಸಹಾನುಭೂತಿ, ಕಲ್ಪನೆ, ಸೃಜನಶೀಲತೆ ಮತ್ತು ಸಂವೇದನೆಗಳಿಗೆ ಪ್ರಸಿದ್ಧರು. ಅವರು ತಮ್ಮ ಭಾವನೆಗಳನ್ನು ಆಳವಾಗಿ ಅನುಭವಿಸುತ್ತಾರೆ ಮತ್ತು ಇತರರ ನೋವು ಸಂತೋಷವನ್ನು ಹಂಚಿಕೊಳ್ಳುವ ಸಾಮರ್ಥ್ಯ ಹೊಂದಿದ್ದಾರೆ. ಈ ಗುಣಗಳು ಅವರನ್ನು ಸಹಾನುಭೂತಿಶೀಲ ಮತ್ತು ಕಲಾತ್ಮಕ ವ್ಯಕ್ತಿಗಳನ್ನಾಗಿ ಮಾಡುತ್ತವೆ. 2025ನೇ ವರ್ಷದ ಗ್ರಹಗಳ ಸ್ಥಿತಿ. 2025ರಲ್ಲಿ ಶುಕ್ರ ಗ್ರಹವು ಜನವರಿಯಲ್ಲಿ ಮೀನ ರಾಶಿಗೆ ಪ್ರವೇಶಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಪ್ರೀತಿ, ಸೌಂದರ್ಯ ಮತ್ತು ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಮಾರ್ಚ್ ತಿಂಗಳಲ್ಲಿ ಶನಿ ಗ್ರಹವು ಮೀನ ರಾಶಿಗೆ ಪ್ರವೇಶಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಶಿಸ್ತಿನ ಅಗತ್ಯವನ್ನು ಹೆಚ್ಚಿಸುತ್ತದೆ. ಈ ಗ್ರಹಗಳ ಸಂಚಾರವು ನಿಮ್ಮ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತದೆ. 2. ಆರ್ಥಿಕ ಪರಿಸ್ಥಿತಿ. ಈ ವರ್ಷ ನೀವು ಬೇರೆ ಬೇರೆ ಮೂಲಗಳಿಂದ ಹೆಚ್ಚಿನ ಹಣಕಾಸು ಸಂಪಾದನೆ ಮಾಡುವ ಅವಕಾಶವನ್ನು ಹೊಂದಿದ್ದೀರಿ. ಏಪ್ರಿಲ್ ತಿಂಗಳಿಂದ ನೀವು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವುದು, ಪ್ರಮೋಷನ್ ಸಿಗುವುದು ಮುಂತಾದ ಸಂತೋಷಕರ ಘಟನೆಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಸದೃಢಗೊಳಿಸುತ್ತವೆ. ದುಬಾರಿ ವಸ್ತುಗಳನ್ನು ಖರೀದಿಸಲು ಈ ಸಮಯ ಅನುಕೂಲಕರವಾಗಿದೆ. ಪಿತ್ರಾರ್ಜಿತ ಆಸ್ತಿಯ ಲಾಭವನ್ನು ಕೂಡ ಈ ಸಂದರ್ಭದಲ್ಲಿ ಪಡೆಯುವ ಸಾಧ್ಯತೆ ಇದೆ. 3. ದಾಂಪತ್ಯ ಜೀವನ. ಮದುವೆಯಾದ ಜೋಡಿಗಳಿಗೆ ಜನವರಿಯಿಂದ ಮಾರ್ಚ್ ತಿಂಗಳುಗಳು ಉತ್ತಮವಾಗಿರುತ್ತವೆ. ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥಮಾಡಿಕೊಳ್ಳಲು ಈ ಸಮಯ ಸಹಾಯಕ. ದಾಂಪತ್ಯ ಜೀವನದಲ್ಲಿ ಸಂತೋಷ, ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗಿರುತ್ತದೆ. ಆದರೆ ಅಕ್ಟೋಬರ್ ಮಧ್ಯಭಾಗದಿಂದ ದಾಂಪತ್ಯ ಜೀವನದಲ್ಲಿ ಜಾಗ್ರತೆ ವಹಿಸಬೇಕು. ಈ ಸಮಯದಲ್ಲಿ ಚಿಂತೆಗಳು ಹೆಚ್ಚಾಗಬಹುದು ಮತ್ತು ದಂಪತಿಗಳ ನಡುವೆ ಅನಗತ್ಯ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. 4. ಉದ್ಯೋಗ ಮತ್ತು ವ್ಯಾಪಾರ. ವ್ಯಾಪಾರಿಗಳನ್ನು ನೋಡಿದರೆ ಏಪ್ರಿಲ್ ಇಂದ ಸೆಪ್ಟೆಂಬರ್ ತಿಂಗಳವರೆಗೆ ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಅವಕಾಶವಿದೆ. ವರ್ಷದ ಅಂತ್ಯ ಅಂದರೆ ಡಿಸೆಂಬರ್ ತಿಂಗಳು ಕೂಡ ವ್ಯಾಪಾರಿಗಳಿಗೆ ಉತ್ತಮವಾಗಿದೆ. ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವವರಿಗೆ ಆರಂಭದಲ್ಲಿಯೇ ಲಾಭವನ್ನು ಪಡೆಯುವ ಯೋಗವಿದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳನ್ನು ಹುಡುಕುತ್ತಿರುವವರು ಉತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಇದೆ. ಹೊಸ ಕೆಲಸದಲ್ಲಿ ಉತ್ತಮ ಪ್ರದರ್ಶನ ತೋರಲು ಸಾಧ್ಯ. ಹಿರಿಯ ಅಧಿಕಾರಿಗಳೊಂದಿಗೆ ಉತ್ತಮ ಬಾಂಧವ್ಯ ನಿಮ್ಮ ಪ್ರಮೋಷನ್ಗೆ ಸಹಾಯಕ. 5. ಪ್ರೇಮ ಮತ್ತು ಸಂಬಂಧಗಳು. ಸಿಂಗಲ್ ಆಗಿರುವವರು ಈ ವರ್ಷ ವಿಶೇಷ ವ್ಯಕ್ತಿಯ ಆಗಮನವನ್ನು ನಿರೀಕ್ಷಿಸಬಹುದು. ಸ್ನೇಹಿತರ ಮೂಲಕ ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬಹುದು. ಆದರೆ ಸಂಗಾತಿಯೊಂದಿಗೆ ಸಂವಹನದಲ್ಲಿ ಜಾಗ್ರತೆ ವಹಿಸಿ. ಬಲವಂತವಾಗಿ ಮಾತನಾಡುವುದು ಅಥವಾ ಅವರಿಗೆ ಬೇಸರ ತರಿಸುವುದು ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು. ಸೆಪ್ಟೆಂಬರ್ ಮತ್ತು ನವೆಂಬರ್ ತಿಂಗಳ ನಡುವೆ ಭಿನ್ನಾಭಿಪ್ರಾಯಗಳು ದೂರವಾಗಿ ಪ್ರೀತಿ ಮರಳಿ ಬರಲಿದೆ. ಡಿಸೆಂಬರ್ ತಿಂಗಳು ನಿಮ್ಮ ಪ್ರೀತಿಯನ್ನು ಮದುವೆಗೆ ಪರಿವರ್ತಿಸಲು ಉತ್ತಮ ಸಮಯ. 6. ಶಿಕ್ಷಣ. ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮವಾಗಿದೆ. ಕಾಂಪಿಟೇಟಿವ್ ಪರೀಕ್ಷೆಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳುವ ಅವಕಾಶಗಳು ದೊರೆಯಬಹುದು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಅನುಕೂಲಕರವಾಗಿವೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲು ಈ ಸಮಯ ಸಹಾಯಕ. 7. ಆರೋಗ್ಯ. ವರ್ಷದ ಆರಂಭದಲ್ಲಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಆದರೆ ಏಪ್ರಿಲ್ ಮಧ್ಯಭಾಗದಿಂದ ಶನಿಯ ಪರಿಣಾಮದಿಂದ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಚಿಕ್ಕ ಪ್ರಮಾಣದ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಮೇ ಇಂದ ಆಗಸ್ಟ್ ತಿಂಗಳ ನಡುವೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ. ಅಕ್ಟೋಬರ್ನಿಂದ ಡಿಸೆಂಬರ್ ತನಕ ಪ್ರಯಾಣಗಳ ಸಾಧ್ಯತೆ ಇದೆ. ಈ ಸಂದರ್ಭದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಯುಗಾದಿ ವಿಶೇಷ ಪರಿಹಾರಗಳು. ಯುಗಾದಿಯ ದಿನ ನಿಮ್ಮ ಭವಿಷ್ಯವನ್ನು ಇನ್ನಷ್ಟು ಸುಂದರಗೊಳಿಸಲು ಕೆಲವು ಪರಿಹಾರಗಳನ್ನು ಅನುಸರಿಸಬಹುದು. ಪೂಜೆ ಮತ್ತು ಪ್ರಾರ್ಥನೆ. ಯುಗಾದಿಯನ್ನು ಮೀನ ರಾಶಿಯವರು ವಿಶೇಷವಾಗಿ ವಿಷ್ಣು ಭಗವಾನ್ ಮತ್ತು ಗುರು ಬೃಹಸ್ಪತಿ ದೇವರಿಗೆ ಪೂಜೆ ಸಲ್ಲಿಸಬೇಕು. ಇದು ಹೊಸ ವರ್ಷವನ್ನು ಶ್ರೇಯಸ್ಕರಗೊಳಿಸುತ್ತದೆ. ದಾನ ಧರ್ಮ. ದಾನ ಮಾಡುವ ಮೂಲಕ ಪಾಪ ಕರ್ಮ ಕಡಿಮೆಯಾಗುವುದು. ಹಸಿರು ವಸ್ತ್ರ, ಧಾನ್ಯ, ಚಂದನ, ಹಾಲು ಇತ್ಯಾದಿಗಳನ್ನು ದಾನ ಮಾಡುವುದು ಶ್ರೇಯಸ್ಕರ. ಮಾತೃ ಪಿತೃ ಸೇವೆ. ಈ ವರ್ಷ ತಾಯಿ ತಂದೆಯ ಆಶೀರ್ವಾದ ಪಡೆಯುವುದು ನಿಮ್ಮ ಜೀವನವನ್ನು ಸುಭಿಕ್ಷವಾಗಿಸಬಹುದು. 2025ನೇ ವರ್ಷ ಮೀನ ರಾಶಿಯವರಿಗೆ ಅವಕಾಶಗಳ ವರ್ಷ.
ನೀವು ನಿಮ್ಮ ಶ್ರಮ, ಸದ್ಗುಣ, ಧೈರ್ಯದಿಂದ ಬಹಳ ದೂರ ಹೋಗಬಹುದು. ಸಂಯಮ ಮತ್ತು ಶಿಸ್ತು ನಿಮ್ಮ ಯಶಸ್ಸಿನ ಕೀಲಿ. ಹೊಸ ವರ್ಷಕ್ಕೆ ಸಕಲ ಶುಭಾಶಯಗಳು. ಇಂತಹ ಇನ್ನಷ್ಟು ಭವಿಷ್ಯಾನುಮಾನಗಳಿಗಾಗಿ ನಮ್ಮ